ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಏನ್ ಸ್ಪಷ್ಟನೆ ಕೊಟ್ಟಿದ್ಯೋ ಗೊತ್ತಿಲ್ಲ. ಹೈಕಮಾಂಡ್ ಹೇಳಿದಂತೆ ಅವರೆಲ್ಲರೂ ಕೂಡ ನಡ್ಕೊಳ್ಳೋದು ಅಂತ ಹೇಳಿ ಸಿಎಂ ಕೂಡ ಹೇಳಿದ್ದಾರೆ, ಡಿಸಿಎಂ ಕೂಡ ಹೇಳಿದ್ದಾರೆ ಅಲ್ವಾ. ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಮತ್ತೆ ಇನ್ನೇನು ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ನಮ್ಮ ತಂದೆ ಹೇಳಿದ ಮೇಲೆ ಮುಗೀತು, ಅವರೇ 5 ವರ್ಷ ಸಿಎಂ ಆಗಿರ್ತಾರೆ. ತಂದೆ ಪರ ಮತ್ತೆ ಬ್ಯಾಟ್ ಬೀಸಿದ ಯತೀಂದ್ರ ಸಿದ್ದರಾಮಯ್ಯ ಅವರು. ನಮ್ಮ ತಂದೆ ಹೇಳಿದ ಮೇಲೆ ಮತ್ತೆ ಸ್ಪಷ್ಟನೆ ಬೇಕಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಪವರ್ ಪಾಯಿಂಟ್ ಗೊಂದಲಕ್ಕೆ ಈಗಾಗಲೇ ಬ್ರೇಕ್ ಕೂಡ ಬಿದ್ದಿದೆ. ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು. ಅದ್ರೊಳಗೆ ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಅವತ್ತು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದ್ರೆ ನಂಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ ಕೇಳಬೇಕು ಹೈಕಮಾಂಡ್ ಸೂಚನೆ ಬಂದಿದೆಯಾ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಹೈಕಮಾಂಡ್ ಏನ್ ಸೂಚನೆ ಬಂದಿದೆ ನನಗೆ ಗೊತ್ತಿಲ್ಲ, ಸಿಎಂ ಅವ್ರನ್ನೇ ಕೇಳಬೇಕು. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು. ಅದ್ರೊಳಗೆ ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಅವತ್ತು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ ಕೇಳಬೇಕು ಹೈಕಮಾಂಡ್ ಸೂಚನೆ ಬಂದಿದೆಯಾ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಏನ್ ಸ್ಪಷ್ಟನೆ ಕೊಟ್ಟಿದ್ಯೋ ಗೊತ್ತಿಲ್ಲ. ಹೈಕಮಾಂಡ್ ಹೇಳಿದಂತೆ ಅವರೆಲ್ಲರೂ ಕೂಡ ನಡ್ಕೊಳ್ಳೋದು ಅಂತ ಹೇಳಿ ಸಿಎಂ ಕೂಡ ಹೇಳಿದ್ದಾರೆ, ಡಿಸಿಎಂ ಕೂಡ ಹೇಳಿದ್ದಾರೆ ಅಲ್ವಾ. ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಮತ್ತೆ ಇನ್ನೇನು ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ನಮ್ಮ ತಂದೆ ಹೇಳಿದ ಮೇಲೆ ಮುಗೀತು, ಅವರೇ 5 ವರ್ಷ ಸಿಎಂ ಆಗಿರ್ತಾರೆ. ತಂದೆ ಪರ ಮತ್ತೆ ಬ್ಯಾಟ್ ಬೀಸಿದ ಯತೀಂದ್ರ ಸಿದ್ದರಾಮಯ್ಯ ಅವರು. ನಮ್ಮ ತಂದೆ ಹೇಳಿದ ಮೇಲೆ ಮತ್ತೆ ಸ್ಪಷ್ಟನೆ ಬೇಕಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಪವರ್ ಪಾಯಿಂಟ್ ಗೊಂದಲಕ್ಕೆ ಈಗಾಗಲೇ ಬ್ರೇಕ್ ಕೂಡ ಬಿದ್ದಿದೆ. ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು. ಅದ್ರೊಳಗೆ ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಅವತ್ತು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದ್ರೆ ನಂಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ ಕೇಳಬೇಕು ಹೈಕಮಾಂಡ್ ಸೂಚನೆ ಬಂದಿದೆಯಾ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಹೈಕಮಾಂಡ್ ಏನ್ ಸೂಚನೆ ಬಂದಿದೆ ನನಗೆ ಗೊತ್ತಿಲ್ಲ, ಸಿಎಂ ಅವ್ರನ್ನೇ ಕೇಳಬೇಕು. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು. ಅದ್ರೊಳಗೆ ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಅವತ್ತು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ ಕೇಳಬೇಕು ಹೈಕಮಾಂಡ್ ಸೂಚನೆ ಬಂದಿದೆಯಾ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಏನ್ ಸ್ಪಷ್ಟನೆ ಕೊಟ್ಟಿದ್ಯೋ ಗೊತ್ತಿಲ್ಲ. ಹೈಕಮಾಂಡ್ ಹೇಳಿದಂತೆ ಅವರೆಲ್ಲರೂ ಕೂಡ ನಡ್ಕೊಳ್ಳೋದು ಅಂತ ಹೇಳಿ ಸಿಎಂ ಕೂಡ ಹೇಳಿದ್ದಾರೆ, ಡಿಸಿಎಂ ಕೂಡ ಹೇಳಿದ್ದಾರೆ ಅಲ್ವಾ. ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಮತ್ತೆ ಇನ್ನೇನು ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ನಮ್ಮ ತಂದೆ ಹೇಳಿದ ಮೇಲೆ ಮುಗೀತು, ಅವರೇ 5 ವರ್ಷ ಸಿಎಂ ಆಗಿರ್ತಾರೆ. ತಂದೆ ಪರ ಮತ್ತೆ ಬ್ಯಾಟ್ ಬೀಸಿದ ಯತೀಂದ್ರ ಸಿದ್ದರಾಮಯ್ಯ ಅವರು. ನಮ್ಮ ತಂದೆ ಹೇಳಿದ ಮೇಲೆ ಮತ್ತೆ ಸ್ಪಷ್ಟನೆ ಬೇಕಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಪವರ್ ಪಾಯಿಂಟ್ ಗೊಂದಲಕ್ಕೆ ಈಗಾಗಲೇ ಬ್ರೇಕ್ ಕೂಡ ಬಿದ್ದಿದೆ. ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು. ಅದ್ರೊಳಗೆ ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಅವತ್ತು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದ್ರೆ ನಂಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ ಕೇಳಬೇಕು ಹೈಕಮಾಂಡ್ ಸೂಚನೆ ಬಂದಿದೆಯಾ ಅಂತ. ಬಟ್
ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಹೈಕಮಾಂಡ್ ಏನ್ ಸೂಚನೆ ಬಂದಿದೆ ನನಗೆ ಗೊತ್ತಿಲ್ಲ, ಸಿಎಂ ಅವ್ರನ್ನೇ ಕೇಳಬೇಕು. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದೆ ನನಗೆ ಗೊತ್ತಿಲ್ಲ, ನೀವು ಸಿಎಂ ಅವ್ರನ್ನೇ ಕೇಳಬೇಕು, ಹೈಕಮಾಂಡ್ ಸೂಚನೆ ಬಂದಿದೆ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಏನ್ ಸ್ಪಷ್ಟನೆ ಕೊಟ್ಟಿದ್ಯೋ ಗೊತ್ತಿಲ್ಲ. ಹೈಕಮಾಂಡ್ ಹೇಳಿದಂತೆ ಅವರೆಲ್ಲರೂ ಕೂಡ ನಡ್ಕೊಳ್ಳೋದು ಅಂತೇಳಿ ಸಿಎಂ ಕೂಡ ಹೇಳಿದ್ದಾರೆ, ಡಿಸಿಎಂ ಕೂಡ ಹೇಳಿದ್ದಾರೆ ಅಲ್ವಾ. ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಮತ್ತೆ ಇನ್ನೇನು ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ನಮ್ಮ ತಂದೆ ಹೇಳಿದ ಮೇಲೆ ಮುಗೀತು, ಅವರೇ 5 ವರ್ಷ ಸಿಎಂ ಆಗಿರ್ತಾರೆ. ತಂದೆ ಪರ ಮತ್ತೆ ಬ್ಯಾಟ್ ಬೀಸಿದ ಯತೀಂದ್ರ ಸಿದ್ದರಾಮಯ್ಯ ಅವರು. ನಮ್ಮ ತಂದೆ ಹೇಳಿದ ಮೇಲೆ ಮತ್ತೆ ಸ್ಪಷ್ಟನೆ ಬೇಕಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಪವರ್ ಪಾಯಿಂಟ್ ಗೊಂದಲಕ್ಕೆ ಈಗಾಗಲೇ ಬ್ರೇಕ್ ಕೂಡ ಬಿದ್ದಿದೆ. ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದೆ ನನಗೆ ಗೊತ್ತಿಲ್ಲ, ನೀವು ಸಿಎಂ ಅವ್ರನ್ನೇ ಕೇಳಬೇಕು, ಹೈಕಮಾಂಡ್ ಸೂಚನೆ ಬಂದಿದೆ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಹೈಕಮಾಂಡ್ ಏನ್ ಸೂಚನೆ ಬಂದಿದೆ ನನಗೆ ಗೊತ್ತಿಲ್ಲ, ಸಿಎಂ ಅವ್ರನ್ನೇ ಕೇಳಬೇಕು. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದೆ ನನಗೆ ಗೊತ್ತಿಲ್ಲ, ನೀವು ಸಿಎಂ ಅವ್ರನ್ನೇ ಕೇಳಬೇಕು, ಹೈಕಮಾಂಡ್ ಸೂಚನೆ ಬಂದಿದೆ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಏನ್ ಸ್ಪಷ್ಟನೆ ಕೊಟ್ಟಿದ್ಯೋ ಗೊತ್ತಿಲ್ಲ. ಹೈಕಮಾಂಡ್ ಹೇಳಿದಂತೆ ಅವರೆಲ್ಲರೂ ಕೂಡ ನಡ್ಕೊಳ್ಳೋದು ಅಂತೇಳಿ ಸಿಎಂ ಕೂಡ ಹೇಳಿದ್ದಾರೆ, ಡಿಸಿಎಂ ಕೂಡ ಹೇಳಿದ್ದಾರೆ ಅಲ್ವಾ. ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಮತ್ತೆ ಇನ್ನೇನು ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ನಮ್ಮ ತಂದೆ ಹೇಳಿದ ಮೇಲೆ ಮುಗೀತು, ಅವರೇ 5 ವರ್ಷ ಸಿಎಂ ಆಗಿರ್ತಾರೆ. ತಂದೆ ಪರ ಮತ್ತೆ ಬ್ಯಾಟ್ ಬೀಸಿದ ಯತೀಂದ್ರ ಸಿದ್ದರಾಮಯ್ಯ ಅವರು. ನಮ್ಮ ತಂದೆ ಹೇಳಿದ ಮೇಲೆ ಮತ್ತೆ ಸ್ಪಷ್ಟನೆ ಬೇಕಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಪವರ್ ಪಾಯಿಂಟ್ ಗೊಂದಲಕ್ಕೆ ಈಗಾಗಲೇ ಬ್ರೇಕ್ ಕೂಡ ಬಿದ್ದಿದೆ. ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದೆ ನನಗೆ ಗೊತ್ತಿಲ್ಲ, ನೀವು ಸಿಎಂ ಅವ್ರನ್ನೇ ಕೇಳಬೇಕು, ಹೈಕಮಾಂಡ್ ಸೂಚನೆ ಬಂದಿದೆ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಹೈಕಮಾಂಡ್ ಏನ್ ಸೂಚನೆ ಬಂದಿದೆ ನನಗೆ ಗೊತ್ತಿಲ್ಲ, ಸಿಎಂ ಅವ್ರನ್ನೇ ಕೇಳಬೇಕು. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದೆ ನನಗೆ ಗೊತ್ತಿಲ್ಲ, ನೀವು ಸಿಎಂ ಅವ್ರನ್ನೇ ಕೇಳಬೇಕು, ಹೈಕಮಾಂಡ್ ಸೂಚನೆ ಬಂದಿದೆ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ